ಕಲಿಂಗ ಭೀಷ್ಮರಿಗೆ ಹೀಗೆ ಭಕ್ತ ಯಾರು ಅಭಕ್ತ ಯಾರು ಅನ್ನುವ ಮಾತನ್ನ ಹೇಳಿದ ಬಳಿಕ, ಹೀಗೆ ನನಗೆ ಭಕ್ತರ ವಿಶೇಷ ಪರಿಚಯವನ್ನು ಮಾಡಿಕೊಟ್ಟದ್ದನ್ನ ನೆನಪಿಸಿಕೊಂಡು ಭೀಷ್ಮಾಚಾರ್ಯರು, ನಕುಲೈ ತನ್ಮಮಾಖ್ಯಾತಂ ಪೂರ್ವಂ ತೇನ ದ್ವಿಜನ್ಮನ ಕಲಿಂಗ ದೇಶಾದಭ್ಯೇತ್ಯ ಪ್ರೀತೇನ ಸುಮಹಾತ್ಮನ. ಆ ಕಾಳಿಂಗ ಯಾರು ಅಂದ್ರೆ ಕಳಿಂಗ ದೇಶದವ. ಹೇ ನಕುಲ ಅಂತ ಸಂಬೋಧಿಸ್ತಾ ಇದ್ದಾನೆ. ಅಂದ್ರೆ ಇದು ನಕುಲ ಭೀಷ್ಮರ ಸಂವಾದದಲ್ಲಿ ನಕುಲ ಭೀಷ್ಮ ಕಾಳಿಂಗನ ಸಂವಾದ ಉಲ್ಲೇಖಗೊಂಡದ್ದು. ಆ ಭೀಷ್ಮ ಕಾಳಿಂಗನ ಸಂವಾದದಲ್ಲಿ ಬಂದದ್ದು ಯಮ ಮತ್ತು ಯಮಭಟರ ಸಂವಾದ. ಹೀಗೆ ಪೂರ್ವಂ ತೇನ ದ್ವಿಜನ್ಮನ, ಆ ಪೂರ್ವದಲ್ಲಿ ಆ ಋತ್ವಿಜ ಕಳಿಂಗ ದೇಶದಿಂದ ಬಂದು ತುಂಬಾ ಆತ್ಮೀಯವಾಗಿ ಪ್ರೀತೇನ ಸುಮಹಾತ್ಮನ, ಅತ್ಯಂತ ವಿಸ್ತೃತವಾದ ಮನಸ್ಸುಳ್ಳವನು, ತುಂಬಾ ಉದಾರವಾದ ಚಿಂತನೆ ಉಳ್ಳವನು, ಅವನು ನನಗೆ ಈ ಸಂಗತಿಯನ್ನ ಹೇಳಿದ್ದ. ಮಯಾಪೇತದ, ನಾನು ಕೂಡ ಏನು ಅವತ್ತು ನನ್ನ ಗ್ರಹಿಕೆಗೆ ಬಂತು, ಯಥಾ ನ್ಯಾಯಂ, ಹೇಗೆ ಅದು ಈಗ ಪ್ರಸಂಗಕ್ಕೆ ಒಪ್ಪುತ್ತೋ ಅದನ್ನ ಹಾಗೆ ನಿನ್ನ ಮುಂದೆ ನಿವೇದಿಸಿದ್ದೇನೆ. ತವ ಉದಿತಂ ಸಮ್ಯಕ್, ನಾನು ಚೆನ್ನಾಗಿ ಅದನ್ನೇ ನಿನಗೆ ಹೇಳಿದ್ದೇನೆ. ಒಂದು ಸಂಗತಿ, ಯಥಾ ವಿಷ್ಣು ಮೃತೆ ನಾಣ್ಯತ್ ತ್ರಾಣಂ ಸಂಸಾರ ಸಾಗರೆ, ನಾರಾಯಣನನ್ನು ಹೊರತುಪಡಿಸಿದ ಸಂಸಾರ ತ್ರಾಣ ತಾರಕ ಶಕ್ತಿ ಮತ್ತೊಂದಿಲ್ಲ. ತುಂಬಾ ಒಳ್ಳೆ ಮಾತು. ಯಥಾ ವಿಷ್ಣು ಮೃತೆ ನಾಣ್ಯ ತ್ರಾಣಂ ಸಂಸಾರ ಸಾಗರೆ. ನಾನು ನಿನಗೆ ಅವನೇನು ಹೇಳಿದ್ನೋ ಹಾಗೆ ಹೇಳಿದ್ದೇನೆ. ಆ ಇಡೀ ಮಾತಿನ ಸಾರ ಏನು ಅಂದ್ರೆ, ನಾರಾಯಣನನ್ನು ಹೊರತುಪಡಿಸಿ ಮತ್ತೊಬ್ಬ ಸಂಸಾರ ತಾರಕ ಇಲ್ಲ. ಅವನಿಂದಲೇ ನಮ್ಮ ಬದುಕಿಗೆ ಎಲ್ಲ ಬಗೆಯ ರಕ್ಷಣೆ ಒದಗುವಂಥದ್ದು. ಕಿಂಕರಾ ಪಾಶದಂಡಾಶ್ಚನ ಯಮೋ ನಚ ಯಾತನಾ ಸಮರ್ಥಾಸ್ತಸ್ಯ ಯಸ್ಯಾತ್ಮ ಕೇಶವಾಲಂಬನಸ್ತದ. ಕಿಂಕರಾಹ, ಯಮನ ಸೇವಕರು, ಪಾಶದಂಡಾಶ್ಚ, ಅವರ ಪಾಶದಂಡಗಳು, ನ ಯಮಃ, ಯಮನಾಗಲಿ, ನಚ ಯಾತನ, ಅವನ ನರಕಗಳಾಗಲಿ ವಿಷ್ಣು ಭಕ್ತನನ್ನ ಮುಟ್ಟುವುದಿಲ್ಲ, ವಿಷ್ಣು ಭಕ್ತನನ್ನ ಸ್ಪರ್ಶಿಸುವುದಿಲ್ಲ. ಕೇಶವಾಲಂಬನಸ್ತದ, ಯಾರ ಹೃದಯ ಕೇಶವನನ್ನ ಆಲಂಬಿಸಿಕೊಂಡಿದೆಯೋ, ಕೇಶವನನ್ನ ಆಧರಿಸಿಕೊಂಡಿದೆಯೋ, ಅವು ಈ ಕೇಶವಾಲಂಬಕನನ್ನ ಬಗ್ಗಿಸುವುದಕ್ಕಾಗಲಿ ದಂಡಿಸುವುದಕ್ಕಾಗಲಿ ನ ಸಮರ್ಥಾಹ, ಅವನನ್ನ ಏನಾದ್ರೂ ಹಿಡಿದಿಡುತ್ತೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅದು ಭಗವಂತನ ಆಲಂಬನೆ ಮಾತ್ರ. ಹೀಗೆ ಪರಾಶರರು ಏತನ್ಮುನೆ ಸಮಾಖ್ಯಾತಂ ಗೀತಂ ವೈವಸ್ವತೇನ ಯತ್ ತ್ವತ್ಪ್ರಶ್ನಾನುಗತಂ ಸಮ್ಯಕ್ ಕಿಮನ್ಯತ್ ಶ್ರೋತುಮರ್ಹಸಿ. ಏ ಮುನಿ ಮೈತ್ರೇಯರೇ, ನಿನ್ನ ಪ್ರಶ್ನೆಗಳಿಗೆ ನಾನು ಭೀಷ್ಮಾಚಾರ್ಯರ ನಕುಲನ ಸಂವಾದದ ಸಂಗತಿಯ ಮೂಲಕ ಉತ್ತರಿಸಿದ್ದೇನೆ. ಇನ್ನೇನಾದ್ರೂ ನಿನಗೆ ಕೇಳಿಕೊಳ್ಳಿಕ್ಕಿದೆಯಾ? ಯಮ ತನ್ನ ಭಟರಿಗೆ ಹೇಳಿದ ಮಾತು ನಿನ್ನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿತು ಅಂತ ನಾನು ಭಾವಿಸ್ತೇನೆ. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳು. ಇನ್ನು ಮೈತ್ರೇಯರು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಗವಾನ್ ದೇವ ಸಂಸಾರ ವಿಜಿಗೀಷುಭಿ ಸಮಾಖ್ಯಾ ಹಿ ಜಗನ್ನಾಥೋ ವಿಷ್ಣುರಾರಾಧ್ಯತೆ ಯಥಾ. ಯಥಾ ಅಂದ್ರೆ ಹೇಗೆ. ಹೇಗೆ, ಇಲ್ಲಿ ಈ ಯಥಾ ಅನ್ನುವುದು ಪ್ರಶ್ನೆಯಾಗಿ ಬಂದಿದೆ. ಯಥಾ ವಿಷ್ಣು ಆರಾಧ್ಯತೆ ಜಗನ್ನಾಥ ಸಮಾಖ್ಯಾಹಿ, ಹೇಗೆ ಭಗವಂತ ಆರಾಧನೆಗೆ ಈಡಾಗ್ತಾನೆ ಅನ್ನೋದನ್ನ ಹೇಳಿ. ಸಂಸಾರ ವಿಜಿಗೀಷುಭಿಹಿ, ಈ ಸಂಸಾರದ ಯಾತ್ರೆಯನ್ನ ತಪ್ಪಿಸಿಕೊಳ್ಳ ಬಯಸುವಂತಹ ಮಂದಿ ಹೇಗೆ ಭಗವಂತನನ್ನು ಆರಾಧಿಸಬೇಕು. ಆರಾಧಿತಾಚ್ಚ ಗೋವಿಂದಾತ್ ಆರಾಧನ ಪರೈರ್ನರೈಹಿ ಯತ್ ಪ್ರಾಪ್ಯತೆ ಫಲಂ ಶ್ರೋತುಂ ತಚ್ಚೇಚ್ಛಾಮಿ ಮಹಾಮುನೆ. ಗೋವಿಂದನ ಆರಾಧನೆಯನ್ನ ಮಾಡುವುದರಲ್ಲಿ ಅವರಿಗೇನು ಫಲ ಸಿಗುತ್ತೋ ಅದನ್ನು ಹೇಗೆ ಅನುಭವಿಸ್ತಾರೆ, ಇಂಥ ವಿಷಯದಲ್ಲಿ ಅವರಿಗೆ ಆ ಫಲ ಹೇಗೆ ಲಭ್ಯವಾಗುತ್ತೆ, ಇದನ್ನು ನನಗೆ
ಕೇಳಬೇಕು. ತಚ್ಛ್ರೋತುಮಿಚ್ಛಾಮಿ, ಅದನ್ನ ನಾನು ಕೇಳುವುದಕ್ಕೆ ಬಯಸ್ತೇನೆ. ಪರಾಶರ ಉವಾಚ, ಪರಾಶರರು ಹೇಳ್ತಾರೆ, ಯತ್ ಪೃಚ್ಛತಿ ಭವಾನೇ ತತ್ ಸಗರೇಣ ಮಹಾತ್ಮನ ಔರ್ವಪ್ರಾಹ ಯಥಾ ಪೃಷ್ಟಸ್ತನ್ಮೇ ನಿಗತತಃ ಶೃಣು. ಗಮನಿಸಿ, ಅವನ್ ಪ್ರತಿ ಪ್ರಶ್ನೆಗೂ ಯಾವುದೋ ಹಿಂದಿನ ಋಷಿಗಳ ಸಂವಾದವನ್ನೇ ಹೇಳ್ತಾ ಇದ್ದಾನೆ ಹೊರತು ನನಗಿದು ಗೊತ್ತಿದೆ ಅಂತ ಯಾವುದನ್ನೂ ಕೂಡ ಅವನು ತಾನೇ ಇದಕ್ಕೆ ಜವಾಬ್ದಾರ ಉತ್ತರ ಕೊಡ್ಲಿಕ್ಕೆ ಅಂತ ಭಾವಿಸ್ತಾ ಇಲ್ಲ. ಯತ್ ಪೃಚ್ಛತಿ ಭವಾನ್ ಅಂದ್ರೆ ಎಷ್ಟು ಹಿಂದಿನ ಇತಿಹಾಸದ ಬಗ್ಗೆ ಪ್ರಜ್ಞೆ ಇತ್ತು ಪರಾಶರರಿಗೆ, ಎಷ್ಟು ಪೂರ್ವ ಆಚಾರ್ಯರ ಜೀವನದ ದರ್ಶನದ ಬಗ್ಗೆ ನೆನಪುಗಳಿತ್ತು ಅನ್ನೋದನ್ನ ಈ ಮಾತುಗಳು ಹೇಳ್ತಾವೆ. ಆ ಯತ್ ಪೃಚ್ಛತಿ ಭವಾನ್ ಸಗರೇಣ ಮಹಾತ್ಮನ ಔರ್ವಹ ಪ್ರಾಹ. ಸಗರ ಹಿಂದೆ ಕೇಳಿದ್ದ, ಅದಕ್ಕೆ ಔರ್ವ ಉತ್ತರ ಹೇಳಿದ್ದ. ಅದನ್ನೇ ನಾನು ನಿನಗೆ ಈಗ ಹೇಳ್ತೇನೆ. ಸಗರ ಪ್ರೀ ಪ್ರಣಿಪತ್ಯೈನಂ ಔರ್ವಂ ಪಪ್ರಚ್ಛ ಭಾರ್ಗವಂ ವಿಷ್ಣೋರಾರಾಧನೋಪಾಯಂ ಉಪಾಯ ಸಂಬಂಧಂ ಮುನಿಸತ್ತಮ. ಸಗರ ಹಿಂದೊಮ್ಮೆ ಔರ್ವನನ್ನ ಭೇಟಿಯಾದಾಗ ಪೂರ್ಣ ದಂಡ ಪ್ರಣಾಮವನ್ನ ಮಾಡಿ ಔರ್ವನನ್ನ ಕೇಳಿಕೊಂಡಿದ್ದ. ನಾರಾಯಣನ ಉಪಾಸನೆಯ ಆರಾಧನೆಯ ಉಪಾಯವನ್ನ ನನಗೆ ತಿಳಿಸಿ, ಆ ಸಂಬಂಧವನ್ನ ನೀವು ಬೆಳೆಸುವುದಕ್ಕೆ ಬೇಕಿರುವ ಮಾತುಗಳನ್ನ ನನಗೆ ಹೇಳಬೇಕು. ಓ ಮುನಿಸತ್ತಮರೇ, ನೀವು ತಿಳಿದಷ್ಟು ಯಾರೂ ತಿಳಿದಿಲ್ಲ. ಫಲಂಚಾರಾಧಿತೋ ವಿಷ್ಣು, ಈ ರೀತಿ ವಿಷ್ಣುವಿನ ಆರಾಧನೆ ಮಾಡಿದವರಿಗೆ ಸಿಗುವ ಫಲ ಯತ್ ಪುಂಸಾಂ ಅಭಿಜಾಯತೆ, ಜೀವನದಲ್ಲಿ ಅವರು ಏನೆಲ್ಲ ಹೊಂದುತ್ತಾರೆ. ಸಚಾಹ ಪೃಷ್ಟೋ ಯತ್ನೇನ ತಸ್ಮೈ ತನ್ಮೇ ಖಿಲಂ ಶೃಣು. ಅವನು ಏನು ಅವನಿಗೆ ಉತ್ತರವನ್ನ ಕೊಟ್ಟಿದ್ನೋ ಅದನ್ನೇ ನಾನು ನಿನಗೆ ಉತ್ತರವಾಗಿ ಇಲ್ಲಿ ಈಗ ಪ್ರಸ್ತುತ ಪಡಿಸ್ತೇನೆ. ಅದನ್ನ ಗಮನ ಇಟ್ಟು ಕೇಳು. ಭೌಮಂ ಮನೋರಥಂ ಸ್ವರ್ಗಂ ಸ್ವರ್ಗೇ ರಮ್ಯಂಚ ಯತ್ಪದಂ ಪ್ರಾಪ್ನೋತ್ಯಾರಾಧಿತೆ ವಿಷ್ಣು ನಿರ್ವಾಣಮಪಿ ಚೋತ್ತಮಂ. ಭೌಮಂ, ಈ ನೆಲದಲ್ಲಿ ಇರುವ, ಮನೋರಥಂ, ಏನೇನು ಅಪೇಕ್ಷೆಗಳಿದೆಯೋ, ಸ್ವರ್ಗಂ, ಇನ್ನು ಸ್ವರ್ಗದ ಬಗ್ಗೆ ಇದ್ರೆ ಸ್ವರ್ಗದಲ್ಲಿಯೂ ಕೂಡ, ಸ್ವರ್ಗೇ ರಮ್ಯಂಚ ಯತ್ಪದಂ, ಅಲ್ಲೂ ಅದರ ಮಿಗಿಲಾದ ಇನ್ನೇನಾದ್ರೂ ವಿಶೇಷ ಫಲಗಳು ವಿಶೇಷ ಸ್ಥಾನಮಾನಗಳು ಇದ್ರೆ ವಿಷ್ಣು ಆರಾಧಿತೆ ಪ್ರಾಪ್ನೋತಿ, ಭಗವಂತನನ್ನ ನಾರಾಯಣನನ್ನ ಆರಾಧಿಸಿದ್ರೆ ಸಿಕ್ಕೇ ಸಿಗುತ್ತೆ. ನಿರ್ವಾಣಮಪಿ ಚೋತ್ತಮಂ, ಇದು ತೀರ ಮುಂದುವರೆದರೆ, ಈ ಶ್ರದ್ಧೆ ಪ್ರಾಮಾಣಿಕವಾಗಿ ಇನ್ನಷ್ಟು ಹೆಚ್ಚಿನ ದೊಡ್ಡ ವ್ಯಾಪ್ತಿಗೆ ಅದು ವಿಸ್ತರಿಸಿದ್ರೆ ಇನ್ನು ನಿರ್ವಾಣಂ, ಮೋಕ್ಷವನ್ನೇ ಕೊಡುತ್ತೆ. ಭಗವಂತನನ್ನ ಆರಾಧನೆ ಮಾಡಿದ್ರೆ, ಅವನನ್ನ ಆರಾಧನೆ ಮಾಡಿದ್ರೆ ಸಿಗದೇ ಇರುವ ಫಲ ಇಲ್ಲ. ಬೇಕಿದ್ದ ಎಲ್ಲಾ ಫಲಗಳನ್ನು ಆತ ಪಡೀತಾನೆ. ಯದ್ಯದಿಚ್ಛತೆ ಯಾವಚ್ಚ ಫಲಮಾರಾಧಿತೆ ತತ್ತದಾಪ್ನೋತಿ ರಾಜೇಂದ್ರ ಭೂರಿ ಸ್ವಲ್ಪ ಮಥಾಪಿವಾ. ಏನೇನನ್ನ ಬಯಸಿ ಒಬ್ಬ ವ್ಯಕ್ತಿ ಭಗವಂತನನ್ನ ಆರಾಧಿಸ್ತಾನೋ ಆ ಎಲ್ಲಾ ರೀತಿಯ ಫಲವನ್ನ ಯದ್ಯದಿಚ್ಛತಿ ಯಾವಚ್ಚ, ಏನೇನ್ ಎಷ್ಟೆಷ್ಟು ಬೇಕು ಅಂತ ಬಯಸಿ ಶ್ರದ್ಧೆಯಿಂದ ಅಂತಹ ಭಗವಂತನಲ್ಲಿ ಅದನ್ನ ಲಭ್ಯವಾಗುತ್ತೆ ಅಂತ ಭಾವಿಸಿ ಆರಾಧಿಸ್ತಾನೋ ತತ್ತದಾಪ್ನೋತಿ, ಅದೆಲ್ಲವನ್ನು ಪಡೀತಾನೆ. ಭೂರಿ ಸ್ವಲ್ಪಂ ಅಥಾಪಿವ, ಅದು ಭೂರಿ ಬೇಕಾದಷ್ಟಿರಬಹುದು, ದೊಡ್ಡ ಪ್ರಮಾಣದ್ದೇ ಆಗಿರಬಹುದು, ಸ್ವಲ್ಪಂ ಅದ್ಯಾವುದೋ ಸಣ್ಣ ಪ್ರಮಾಣದ ಸಂಗತಿ ಆಗಿರಬಹುದು, ಎಲ್ಲವನ್ನು ಕೂಡ ಆತ ಪಡೆದೇ ಪಡೀತಾನೆ ಅಂತ ಈ ರೀತಿ ಭಗವಂತನಿಂದ ಪಡೆಯಬಹುದಾದ ವ್ಯಾಪ್ತಿಯ ವಿಸ್ತಾರವನ್ನ ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಯದ್ಯದಿಚ್ಛತಿ, ನಮಗೇನು ಅಂದ್ರೆ ಕೆಲವೊಂದ್ಸರ್ತಿ ಈ ಅಧ್ಯಾತ್ಮದ ದಾರಿಯಲ್ಲಿ ಇರುವವರಿಗೆ ಲೋಕದ ಸುಖದ ಅವಕಾಶ ಇಲ್ಲ, ಅವರು ಇಲ್ಲಿ ಬರೀ ಕಷ್ಟಪಡಬೇಕು, ಅವ್ರಿಗೇನಿದ್ರು ಮುಂದೆ ಎಂದೋ ಸುಖ ಸಿಗುತ್ತಂತೆ, ಇಲ್ಲಿ ಬರೀ ಕಷ್ಟಪಡುದೇ ಆಯ್ತು ಅಂತ ಹೀಗೊಂದು ಭಾವನೆ ಇದೆ. ಅದಕ್ಕೆ ಸ್ವಲ್ಪ ಸುಖ, ಅಲ್ಪ ಸುಖ ಅಂದ್ರೆ ತತ್ಕ್ಷಣದ ತಾತ್ಕಾಲಿಕ ಸುಖ, ನಾಶವಾಗುವ ಸುಖ. ಅಲ್ಪಂ ಅಥಾಪಿವ, ಇದಕ್ಕಿಂತಲೂ ಸೂಕ್ಷ್ಮವಾದದ್ದು ಇನ್ನೇನೇನೋ ಸಣ್ಣ ಪುಟ್ಟ ಬಯಕೆಗಳಿದ್ರೂ ಕೂಡ ಅದು ಅವನಿಗೆ ಲಭ್ಯವಾಗುತ್ತೆ. ಯಾಕೆಂದ್ರೆ ದೇವರಲ್ಲಿ ಇಂಥದ್ದು ಸಿಗುವುದಿಲ್ಲ ಅಂತ ಮಾತಿಲ್ಲ. ನೀವು ಏನ್ ಬಯಸಿದ್ರು ಅದನ್ನ ಕೊಡುವ ಶಕ್ತಿ, ಅದನ್ನ ಕೊಡುವ ಪ್ರೀತಿ ಭಗವಂತನಿಗಿದೆ. ಇಂಥದ್ದೆಲ್ಲ ದೇವರು ಯೋಚನೆ ಮಾಡುದಿಲ್ಲ, ಇಂಥದ್ದೆಲ್ಲ ಕೇಳ್ತಾನೆ ಇವನೇನು ಇಂಥದ್ದೆಲ್ಲ ನನ್ನ ಹತ್ರ ಕೇಳ್ತಾನೆ. ನಾವಾದ್ರೆ ಯಾರೋ ನಮ್ಮ ಹತ್ರ, ನಾವೊಂದು ದೊಡ್ಡ ಸೀಟಲ್ಲಿ ಕೂತಿರ್ತೇವೆ, ನಮ್ಮನ್ನ ತುಂಬಾ ಗೌರವವಾಗಿ ಅವತ್ತು ಸನ್ಮಾನ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಯಾರೋ ಬಂದು, ಅವ್ರಿಗೆ ಗೊತ್ತಿಲ್ಲ ನಮ್ಮನ್ನ ಸನ್ಮಾನಕ್ಕೋ ಅದಕ್ಕೋಸ್ಕರ ಕರೆಸಿದ್ದಾರೆ ಅಂತ, ಅವರು ಬಂದು ಅವರ ಯಾರೋ ಪರಿಚಯದವರನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು, ಸರ್ ಒಂದ್ ಫೋಟೋ ತೆಕ್ಕೊಡಿ ಅಂತ ಕೇಳ್ತಾರೆ.
ನಿಜವಾಗಿ ಏನ್ ತಲೆ ಹೋಗುವಂತದ್ದಲ್ಲ. ಆದ್ರೆ ಇವನು ನನ್ನನ್ನು ಇಲ್ಲಿ ಸಮ್ಮಾನಕ್ಕೆ ಕೂಡಿಸಿದರೆ ಇವ್ರು ಯಾರು ನನ್ನ ಹತ್ರ ಬಂದು ಫೋಟೋ ತೆಗಿಲಿಕ್ಕೆ ಹೇಳ್ತಾರಲ್ಲ ಅಂತ ಒಂದು ರೀತಿ ಅಭಿಮಾನ ತಡೆಯುತ್ತೆ. ಅಥವಾ ಯಾರೋ ತುಂಬಾ ಮೊದ್ಲಿಂದ ಆತ್ಮೀಯವಾಗಿ ಆ ಮಾತಾಡಿಸ್ತಾ ಇರ್ತಾರೆ. ಇವನಿಗೊಂದು ಪದವಿ ಬರುತ್ತೆ, ಪೋಸ್ಟ್ ಬರುತ್ತೆ. ಆ ಬಂದ ಮೇಲೆ ಅವ್ರು ಇವನನ್ನ ಅಷ್ಟೇ ಪ್ರೀತಿಯಿಂದ ಏಕವಚನದಲ್ಲೇ ಮಾತಾಡಿಸ್ತಾರೆ. ನೀವೇನು ನನ್ನನ್ನ ಹೀಗೆಲ್ಲ ಏಕವಚನದಲ್ಲಿ ಮಾತಾಡುದು? ನಾನೀಗ ಅಧಿಕಾರಿ ಗೊತ್ತಲ್ವಾ? ಬಹುವಚನ ಕೊಟ್ಟು ಮಾತಾಡ್ಬೇಕು. ಇದು ಎಕ್ಸ್ಪೆಕ್ಟ್ ಮಾಡುವ ಬಹಳ ಮಂದಿ ಇದ್ದಾರೆ. ಹ್ಮ್, ಅಧಿಕಾರಿಗಳು ಇದ್ದಾರೆ, ಆಚಾರ್ಯ ಪುರುಷರು ಇದ್ದಾರೆ, ಬೇಕಾದಷ್ಟು ಜನ. ನಮ್ಮನ್ನು ಇನ್ನು ಮುಂದೆ ನೀವು ಹಾಗೆಲ್ಲ ಕರೆಯುವ ಹಾಗಿಲ್ಲ, ನಾವೀಗ ವಿದ್ವಾಂಸರು ಅಂತ ಜೋರು ಮಾಡಿ ಆ ಶಬ್ದಗಳಿಂದ ತಮ್ಮನ್ನ ಕರೆಸಿಕೊಳ್ಳುವವರು ಇದ್ದಾರೆ. ಹಾಗಾಗಿ ಸಣ್ಣ ವಸ್ತು ಒಬ್ಬ ಯಾರೋ ಏನೋ ಕೇಳಿದ ಅಂದ ಮಾತ್ರಕ್ಕೆ ಸಿಟ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮನ್ನ ಅವ್ರು ಕೇಳಿದ್ದೇನು? ನಮ್ಮ ಹತ್ರ ಆಗದೇ ಇರುವ ಕೆಲಸ ಆದ್ರೆ, ನಮ್ಮ ಕೈಯಲ್ಲಿ ಏನೋ ಪದಾರ್ಥ ಇದೆ, ನಾವ್ ಇನ್ನೇನೋ ಮಾಡ್ಬೇಕು, ಆಗ ಬಂದ್ ಕೇಳ್ತಾ ಇದ್ರೆ ಆಗ ಹೇಳಿ, ಇಲ್ಲ ನನ್ನ ಹತ್ರ ಏನಿಲ್ಲ, ಆಗ್ಲೂ ಸಿಟ್ಟು ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಮ್ದೇನು ಅಂದ್ರೆ ನಮ್ಮ ಸ್ಥಾನಮಾನಕ್ಕೆ ಸರಿಯಾದ ಕೆಲಸ ಕೊಡ್ಬೇಕು. ನಾವು ಬಡಿಸುದು ಅಂದ್ರೇನು, ನಾವು ನೀರು ಕೊಡುದು ಅಂದ್ರೇನು, ನಮ್ಗೆ ಚಿಕ್ಕ ಚಿಕ್ಕ ಕೆಲಸ ಇಲ್ಲ. ನಮ್ಗೆ ಏನಿದ್ರು ದೊಡ್ಡ ದೊಡ್ಡ ಕೆಲಸಗಳು. ನಮ್ಮ ಹತ್ರ ದಕ್ಷಿಣೆ ಕೊಡ್ಲಿಕ್ಕೆ ಹೇಳಿ ನಾವು ಕೊಡ್ತೀವಿ. ನೀವು ಸಾರು ಬಡಿಸುದು, ನೀರು ಬಡಿಸುದು ಅಂದ್ರೆ ನಮ್ಗೆಲ್ಲ ಆಗಲ್ಲ, ಅದೆಲ್ಲ ಬೇರೆಯವರು ಬಡಿಸುದು ಅನ್ನೋ ರೀತಿ ನಾವೇ ವರ್ತಿಸುವ ಹಾಗೆ ದೇವರು ವರ್ತಿಸಲ್ಲ. ಅತ್ಯಂತ ಸಣ್ಣ ಪ್ರಾರ್ಥನೆಯನ್ನು ಮಾಡಿದ್ರು ಕೂಡ ಭಕ್ತನ ಪ್ರಾರ್ಥನೆ ಎನ್ನುವ ಕಾರಣಕ್ಕಾಗಿ ಭಗವಂತ ಅವನಿಗೋಸ್ಕರ ಕೆಳಗಿಳಿತಾನೆ, ಇನ್ನೂ ಕೆಳಗಿಳಿದು ಅವನ ಪ್ರೀತಿಯನ್ನ ತೋರಿಸ್ತಾನೆ. ನಾವು ಯಾವುದೋ ವಿಷಯಗಳಿಗೆ ಎಲ್ಲೆಲ್ಲೋ ಆ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ನಾವು ಯೋಚನೆ ಮಾಡುತ್ತೇವೆ. ಯಾರದ್ದು ಮುಂದೆ ಏನೋ ಕೊಡ್ಬೇಕಾದಾಗ ಅಷ್ಟು ಕಮ್ಮಿ ಕೊಟ್ರೆ ಹೇಗೆ, ನಮ್ದು ಸ್ವಲ್ಪ ಇನ್ನು ಜಾಸ್ತಿ ಕೊಡ್ಬೇಕು ಅಂತ ನಾವು ಸಂಪತ್ತನ್ನು ಕೊಡುವಾಗ ಹೆಚ್ಚು ಕೊಡುವ ಹಾಗೆ ಮಾಡ್ತೇವೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ಏನೋ ಕೊಡ್ಬೇಕಾದಾಗ ತಗೊಂಡು ಅಂತ ಎಡಗೈಲಿ ಸಾಯಿ ಅಂತ ಕೊಟ್ಟೆ ಅಂತ ಬೈದು ಕೊಡೋರಿದ್ದಾರೆ. ದೇವರಿಗೆ ಹಾಗಿಲ್ಲ, ಅವನು ಎಲ್ಲರ ಮುಂದೆ ಕೊಡುವುದನ್ನು ಹಾಗೆ ಕೊಡ್ತಾನೆ. ಯಾರಿಗೂ ತಿಳಿಯದಂತೆ ಅವನಿಗೂ ತಿಳಿಯದಂತೆ ಕೆಲವೊಮ್ಮೆ ಅವನಿಗೆ ಅಂದ್ರೆ ಇದು ದೇವರು ಕೊಟ್ಟದ್ದು ಅಂತ ಅವನಿಗೆ ಗೊತ್ತಾಗುದಿಲ್ಲ. ಹಾಗೆ ದೇವರು ಅತ್ಯಂತ ಸಣ್ಣ ವಸ್ತುವನ್ನು ಕೊಡ್ತಾನೆ, ದೊಡ್ಡ ವಸ್ತುವನ್ನು ಕೊಡ್ತಾನೆ. ಭೂರಿ ಸ್ವಲ್ಪ ಮಥಾಪಿವ, ತುಂಬಾ ಚಂದದ ಮಾತಿದು. ಅಥಾಪಿವ, ಇದಕ್ಕಿಂತ ಇನ್ನೇನೇನು ಬೇರೆ ಬೇರೆ ಸರ್ಕಮ್ಸ್ಟಾನ್ಸ್ ನಲ್ಲಿ ಯಾವುದೋ ರೀತಿಯ ಸಹಾಯವನ್ನ ಮಾಡಬೇಕಾದ ಪ್ರಸಂಗ ಬಂದ್ರು ಭಗವಂತ ತಾನು ಚಿಕ್ಕವನಾಗ್ತೇನೆ, ನನ್ನ ಹೆಸರೇ ಬರಲ್ಲ, ನಂಗೇನು ಇದರಿಂದ ಲಾಭ ಇಲ್ಲ ಅಂತ ದೇವರದನ್ನು ಯೋಚಿಸುವುದಿಲ್ಲ. ತತ್ತದಾಪ್ನೋತಿ, ಅವನಿಗೆ ಏನ್ ಕೊಡ್ಬೇಕು, ಹೇಗೆ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಎಂಥದ್ದು ಕೊಡ್ಬೇಕು ಅಂಥದ್ದನ್ನೇ ಆವಾಗ್ಲೇ ಅದೇ ರೀತಿ ಆ ಪ್ರಮಾಣದಲ್ಲೇ ಕೊಡ್ತಾನೆ. ಇದು ಭಗವಂತನ ವಿಶೇಷತೆ. ಎತ್ತು ಪೃಚ್ಛಸಿ ಭೂಪಾಲ ಕಥಮಾರಾಧ್ಯತೆ ಹರಿ ತದಹಂತ ಸಕಲಂತೋಭ್ಯಂ ಕಥಯಾಮಿ ನಿಬೋಧಮೇ. ಯಾವ ಭಗವಂತನ ಆರಾಧನೆಯ ವಿಷಯದಲ್ಲಿ ನೀನು ಪ್ರಶ್ನೆಯನ್ನು ಎತ್ತಿದೆಯೋ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಮುಖಗಳನ್ನು ಕೂಡ ನಾನು ನಿನಗೆ ಹೇಳಲಿಕ್ಕೆ ಬಯಸ್ತೇನೆ, ತಿಳ್ಕೋ, ಗಮನ ಇಟ್ಟು ಕೇಳು. ಇದು ಮಾತ್ರ ಬಹಳ ಪ್ರಧಾನವಾದ ಅಂಶ. ನಾನು ಹೇಳ್ತಾ ಇರ್ತೇನೆ, ನೀನೆಲ್ಲೋ ಜಾರಿ ನಿದ್ದೆಗೆ ಹೋಗಿರುದು, ನಾನು ಆಮೇಲೆ ಏನ್ ಹೇಳಿದೆ ಅಂತ ಕೇಳಿದ್ರೆ ಅದು ನೀವು ಹೇಳಿದ್ರಿ ತುಂಬಾ ಚೆನ್ನಾಗಿತ್ತು ಅಂತ ತಲೆ ತಡಕಾಯಿಸುವುದು ಇತ್ಯಾದಿ ಆಗ್ಬಾರ್ದು. ನಿಬೋಧ, ಎಚ್ಚರ ಇದ್ದು ಕೇಳಬೇಕು, ಗಮನ ಇಟ್ಟು ಕೇಳಬೇಕು, ಮನಸ್ಸಿಟ್ಟು ಅದನ್ನ ಧಾರಣೆ ಮಾಡಬೇಕು. ವರ್ಣಾಶ್ರಮಾಚಾರವತ ಪುರುಷೇಣ ಪರಃ ಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯಸ್ತೋಷಕಾರಕ. ನಮ್ಮ ಆಶ್ರಮಕ್ಕೆ ಉಚಿತವಾದ, ನಾನು ಗೃಹಸ್ಥನಾದಾಗ ಗೃಹಸ್ಥನಂತೆ, ಸನ್ಯಾಸಿಯಾಗಿದ್ರೆ ಸನ್ಯಾಸಿಯಂತೆ, ಬ್ರಹ್ಮಚಾರಿಯಾಗಿದ್ರೆ ಬ್ರಹ್ಮಚಾರಿಯಂತೆ, ನನಗೆ ಯಾವ ಆಶ್ರಮದಲ್ಲಿ ಯಾವ ಸ್ಥಾನದಲ್ಲಿ ಏನು ಕರ್ತವ್ಯವನ್ನ, ವಿದ್ಯಾರ್ಥಿಯಾಗಿದ್ರೆ ವಿದ್ಯಾರ್ಥಿಯಾಗಿ, ಅಥವಾ ಅಧ್ಯಾಪಕನಾಗಿದ್ರೆ ಅಧ್ಯಾಪಕನಾಗಿ, ಒಬ್ಬ ಅಧಿಕಾರಿಯಾಗಿದ್ರೆ ಅಧಿಕಾರಿಯಾಗಿ, ನನಗೆ ಯಾವ ಕ್ಷೇತ್ರದಲ್ಲಿ, ಅದು ಜ್ಞಾನಕ್ಕೆ ಸಂಬಂಧಪಟ್ಟದ್ದೋ, ರಕ್ಷಣೆಗೆ ಸಂಬಂಧಪಟ್ಟದ್ದೋ, ಅಥವಾ ವ್ಯವಸ್ಥೆಗೆ ಸಂಬಂಧಪಟ್ಟದ್ದೋ, ವ್ಯಾಪಾರಕ್ಕೆ ಸಂಬಂಧಿಸಿದೋ, ಸೇವೆಗೆ ಅನುಕೂಲಕರವಾದದ್ದೋ, ಯಾವುದೋ ಒಂದು ರೀತಿಯಲ್ಲಿ ನನ್ನನ್ನ ತೊಡಗಿಸಿಕೊಳ್ಳುವುದಕ್ಕೆ ಯಾರಾದ್ರೂ ಹಿರಿಯರು ಒಂದು ವಿಷಯದಲ್ಲಿ ಜೋಡಿಸಿದ್ರೆ ನಾನು ಅದನ್ನ ಅಷ್ಟೇ ಶ್ರದ್ಧೆಯಿಂದ ಮಾಡ್ತೇನೆ ಅಂತ ಅವನು ಆ ಕರ್ತವ್ಯವನ್ನು ದೇವರಿಗೆ ಒಪ್ಪಿಸಿದ ಅಂದ್ರೆ ಆಚಾರವತ ಪುರುಷೇಣ. ವಿಶೇಷವಾಗಿ ದೊಡ್ಡ ಮಟ್ಟದ ಯಾಗ ಅನುಷ್ಠಾನ, 100 ಜನರ ಸಂಭ್ರಮ, ಇದು ದೇವರ ಆರಾಧನೆ ಇದೇ ದೇವರ ಆರಾಧನೆ ಆಗ್ಬೇಕಾಗಿಲ್ಲ. ದೇವರು ಹೇಳಿದ್ದು ನೋಡಿ, ಅವರವರ ಕರ್ತವ್ಯವನ್ನು ಅವರವರು ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ನಂಗೆ ದೊಡ್ಡ ಪೂಜೆ ಅಂತಾನೆ. ದೇವರ ಪೀಠ ಇಟ್ಟು ಅಲಂಕಾರ ಮಾಡಿ
ಬಹಳ ಜನಕ್ಕೆ ಏನು ಅಂದ್ರೆ ಪದಾರ್ಥ ಕಣ್ಣಿಗೆ ರಾಚಬೇಕು, ಇಲ್ಲ ಅದು ಬೀದಿಯಲ್ಲಿ ಬೆಳೆದ ಹೂ ಬೇಡ, ಒಳ್ಳೆ ಪದಾರ್ಥ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಅಷ್ಟರಲ್ಲೇ ಅಲಂಕಾರ ಮಾಡೋಣ ಅಂದ್ರೆ ಏನ್ರಿ, ಅವರು ಅಲಂಕಾರನೆ ಮಾಡಲ್ಲ ದೇವರಿಗೆ, ಅವ್ರೇನ್ ಪೂಜೆ ಮಾಡ್ತಾರೆ? ಮಂತ್ರ ಅದು ಬೇಕಾಗಿಲ್ಲ, ಅಲ್ಲಿ 4 ಹಾಡು ಹಾಕಿದ್ರೆ, ಹಾಡು ಹೇಳಿಸಿ ಬಿಟ್ರೆ, ಎಲ್ಲರನ್ನು ಸೇರಿಸಿ ಏನೇನು ಅವ್ರ ಕೈಯಲ್ಲಿ ಒಂದಿಷ್ಟು ಪೂಜೆ ಮಾಡಿಸಿಬಿಟ್ರೆ ಅಷ್ಟಕ್ ಮುಗೀತು. ಮಾಡಬೇಕಾದ ಯಜಮಾನ ಆವಾಹನೆ ಮಾಡಬೇಕಾಗಿಲ್ಲ, ಆರಾಧನೆ ಮಾಡಬೇಕಾಗಿಲ್ಲ. ಅದರಲ್ಲಿ ಅವರಿಗೆ ಗೊತ್ತಿಲ್ಲದೆ ಇದ್ರೆ ಅದನ್ನ ಯಜಮಾನನ ಪರವಾಗಿ ಪುರೋಹಿತ ಮಾಡಿದ್ರೆ ನಮ್ಮ ಹತ್ರ ಏನು ಮಾಡಿಸ್ಲಿಲ್ಲ ಅಂತ ದೂರು, ಮಾಡಿದ್ರೆ ಅದೇನು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ದೂರು. ಒಟ್ಟು ಒಂದು ಕೆಲಸ ಆಗುವಾಗ ಅದಕ್ಕೆ ಸಂಬಂಧಪಟ್ಟದ್ದೇನು ಅಂತ ತಿಳುವಳಿಕೆ ಇಲ್ಲದೆ ಅದನ್ನ ನಾವು ಬೇಕಾಬಿಟ್ಟಿಯಾಗಿ ಕಮೆಂಟ್ ಮಾಡುವ, ಅಥವಾ ಅದರ ಹಿನ್ನೆಲೆ ಗೊತ್ತಿಲ್ಲದೆ ಅದಕ್ಕೆ ಆ ನ್ಯಾಯವನ್ನು ಒದಗಿಸುವ ಮಾತುಗಳನ್ನ ಆಡ್ತಾ ಹೋಗ್ತೇವೆ. ಆದ್ರೆ ಭಗವಂತನನ್ನ ಆರಾಧಿಸ್ಲಿಕ್ಕೆ ಇದಕ್ಕಿಂತ ಸುಲಭವಾದ ಪಂಥಾಹ ದಾರಿ ಇನ್ನೊಂದಿಲ್ಲ. ನಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಭಗವಂತನ ಪೂಜೆ, ಏನ್ ಬಂದ್ರು ಅದು ಅವನೇ ಕೊಟ್ಟದ್ದು, ಏನ್ ಬಂದ್ರು ಅದು ಅವನಿಂದಲೇ ಲಭ್ಯವಾದದ್ದು ಅಂತ ಭಾವಿಸಿ ಅದನ್ನ ನೋಡಿ, ಆ ಶಬ್ದ ನಾಣ್ಯಸ್ತೋಷಕಾರಕ, ಇದಕ್ಕಿಂತ ದೇವರಿಗೆ ಸಂತೋಷ ಕೊಡುವಂತಹ ಮತ್ತೊಂದು ದಾರಿ ಇಲ್ಲ. ನಾಣ್ಯ ಪಂಥಾ ತತ್ತೋಷಕಾರಕ. ನಮಗೆ ಒದಗಿದ ಕರ್ತವ್ಯವನ್ನ, ನಮ್ಮ ಗುರುಗಳ ಸೇವೆ ಆದ್ರೆ, ತಂದೆ ತಾಯಿಯ ಸೇವೆ ಆದ್ರೆ, ಬಂಧುಗಳ ಜೊತೆಗೆ ಸಹವರ್ತಿಯಾಗಿ ಒಳ್ಳೆ ರೀತಿಯಿಂದ ಅವರನ್ನ ನಡೆಸಿಕೊಳ್ಳುವುದಾದ್ರೆ, ಇದಕ್ಕಿಂತ ಉತ್ತಮವಾದ ಭಗವಂತನ ಪೂಜೆ ನೋಡಿ. ದೇವರು ಅವನಿಗೋಸ್ಕರ ಏನು ಮಾಡಿ ಅಂತ ಹೇಳಲೇ ಇಲ್ಲ. ನಮ್ಮ ಆಶ್ರಮಾಚಾರಗಳನ್ನ, ವರ್ಣಾಚಾರಗಳನ್ನ ಸರಿಯಾಗಿ ನಡೆಸಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾನೆ. ನಾವು ಚೆನ್ನಾಗಿ ಓದಿದ್ರೆ, ನಾವು ಚೆನ್ನಾಗಿ ಬಾಯಪಾಠ ಮಾಡಿದ್ರೆ, ನಾವು ಚೆನ್ನಾಗಿ ಅದನ್ನ ಅಧ್ಯಯನ ಮಾಡಿದ್ರೆ, ನಾವು ಚೆನ್ನಾಗಿ ಅದನ್ನ ಹೇಳಿಕೊಟ್ರೆ, ಅದೇ ಒಂದು ಅಧ್ಯಯನ, ಅದೇ ಒಂದು ಪೂಜೆ, ಅದೇ ಒಂದು ಆರಾಧನೆ, ಅದೇ ಭಗವಂತನಿಗೆ ಪ್ರೀತಿಕಾರಕವಾದ ತತ್ತೋಷಕಾರಕ. ಯಾರಿಗೋ ಒಬ್ಬ ರಾಜನಾಗಿ, ಅಧಿಕಾರಿಯಾಗಿ ನಾನು ಅವನಿಗೆ ನ್ಯಾಯ ಒದಗಿಸ್ಬೇಕು, ಅಥವಾ ವ್ಯವಸ್ಥೆಯಲ್ಲಿ ಅವರನ್ನ ತೊಡಗಿಸ್ಬೇಕು, ಅವರಿಗೂ ಬೇಕಿರುವ ಕರ್ತವ್ಯಗಳನ್ನ ಬೋಧಿಸಿ ಅವರಿಗೆ ಆ ದಾರಿಯಲ್ಲಿ ತೊಡಗುವುದಕ್ಕೆ ದಾರಿಗೆ ಹಚ್ಚಬೇಕು. ಇದು ನನ್ನ ಕರ್ತವ್ಯ ಆದ್ರೆ ಅದೇ ದೇವರ ಪೂಜೆ. ಬೆಳಿಬೇಕು, ಬೆಳೆದದ್ದನ್ನ ಸರಿಯಾಗಿ ತೊಳಿಬೇಕು, ತೊಳೆದದ್ದನ್ನೇ ಭಕ್ತರಿಗೆ ಅಥವಾ ಗ್ರಾಹಕರಿಗೆ ಸರಿಯಾದದ್ದನ್ನು ಕೊಡಬೇಕು, ಅದೇ ನನ್ನ ಪೂಜೆ. ಇಲ್ಲ ನನಗೆ ಇಂಥದ್ದು ಯಾವುದು ಬರಲ್ಲ, ನೀವೇನ್ ಹೇಳ್ತೀರೋ, ಗದ್ದೆಯಲ್ಲಿ ಎತ್ತಿ ಕೊಡು ಅಂತ ಕೇಳ್ತೀಯಾ, ಮಾಡಿ ಕೊಡ್ತೇನೆ. ಎತ್ತಿ ಕೊಡು ಅಂತ ಕೇಳ್ತೀಯಾ, ಮಾಡಿ ಕೊಡ್ತೇನೆ. ಕತ್ತರಿಸಿ ಕೊಡು ಅಂತ ಹೇಳ್ತೀಯೋ, ಮಾಡಿ ಕೊಡ್ತೇನೆ. ನನಗೆ ನೀನ್ ಏನ್ ಹೇಳ್ತೀಯೋ ಅದನ್ನ ನಾನು ಮಾಡ್ತಾ ಹೋಗ್ತೇನೆ ಅನ್ನುವ ಈ ಸ್ವಭಾವದ ವ್ಯಕ್ತಿ ಇದನ್ನೇ ಭಗವಂತನಿಗೆ ಸೇವೆ ಅಂತ ಭಾವಿಸಿದ ಅಂದ್ರೆ ನಾಣ್ಯ ಪಂಥಾಹ ತತ್ತೋಷಕಾರಕ. ಇದಕ್ಕಿಂತ ತೋಷಕಾರಕವಾದ ಮತ್ತೊಂದು ಪಂಥಾಹ ಇಲ್ಲ. ನಮಗೆ ಅಧ್ಯಯನದ ದಾರಿಯಲ್ಲಿ ಸ್ವಾಧ್ಯಾಯಾಭ್ಯಸನಂ ಚೈವ, ಸ್ವಾಧ್ಯಾಯ ಅಭ್ಯಾಸ, ನಾವೇ ಎಷ್ಟು ಸಾಧ್ಯವೋ ಆ ವಿಷಯದಲ್ಲಿ ಹೇಳಿದ ನಂತರ, ಒಬ್ಬರಿಂದ ಉಪದೇಶ ಪಡೆದ ನಂತರ, ಅಥವಾ ಅದಕ್ಕೆ ದಾರಿಯನ್ನು ಅವರು ಕಲ್ಪಿಸಿಕೊಟ್ಟ ನಂತರ ಓದುವುದೇನಿದೆ ಅದೇ ಒಂದು ಪೂಜೆ, ಅಭ್ಯಾಸ ಮಾಡುವುದೇನು ಅದೇ ಪೂಜೆ, ಒಪ್ಪಿಸುವುದೇನು ಅದೇ ಪೂಜೆ, ಇನ್ನೊಬ್ಬರ ಹತ್ರ ಅದನ್ನ ಹೇಳಿಸುವುದೇನು ಅದೇ ಪೂಜೆ. ಈ ರೀತಿ ಬದುಕಿನುದ್ದಕ್ಕೂ ಪೂಜೆಯ ಮಹತ್ವವನ್ನ ಹೇಗೆ ನಡೆಸಬೇಕು ಅನ್ನುವುದನ್ನ ಇಲ್ಲಿ ಹೇಳಿ, ಯಜನ್ ಯಜ್ಞಾನ್ ಯಜತ್ಯೇನಂ ಜಪತ್ಯೇನಂ ಜಪನ್ ನೃಪ ನಿಘ್ನನ್ನನ್ಯಾನ್ ನಿಹಸ್ತೇನಂ ಸರ್ವಭೂತಯತೋ ಹರಿ. ಯಜ್ಞ ಮಾಡಬೇಕಾದವನು ಯಜ್ಞದ ಮೂಲಕ ಭಗವಂತನನ್ನು ಆರಾಧಿಸ್ತಾನೆ, ಜಪ ಮಾಡಬೇಕಾದವನು ಜಪದ ಮೂಲಕ ಭಗವಂತನನ್ನು ಆರಾಧಿಸ್ತಾನೆ. ಅನ್ಯಾನ್ ಏನ್ ಅನ್ಯಾನ್ ನಿಘ್ನಂ ಏನಂ ಹಿನಸ್ತಿ. ಯಾರು ಯಜ್ಞ ಮಾಡ್ತಾನೋ ಅವನು ಇವನನ್ ಕುರಿತಾಗಿ ಯಜ್ಞ ಮಾಡ್ತಾನೆ, ಯಾರು ಜಪ ಮಾಡ್ತಾನೋ ಅವನು ಇವನನ್ ಕುರಿತಾಗಿಯೇ ಜಪ ಮಾಡ್ತಾನೆ. ಯಾರು ಇವನು ಶಿಕ್ಷೆಯನ್ನ ಕೊಡ್ತಾನೋ, ಹಿನಸ್ತಿ ಅಂದ್ರೆ ಇಲ್ಲಿ ನಿಘ್ನನ್ ಅನ್ಯಾನ್ ಹಿನಸ್ತಿ. ಅನ್ಯಾನ್ ಅಂದ್ರೆ ಭಗವಂತನ ಚಿಂತನೆಯಿಂದ ದೂರವಾದವನನ್ನು,
ಅವನು ಆ ಅವನ ಶಿಕ್ಷೆಯ ಕ್ರಮವನ್ನೇ ಪೂಜೆಯಾಗಿ ಸ್ವೀಕರಿಸ್ತಾನೆ. ಅಥವಾ ಒಂದು ವೇಳೆ ಅವನು ಇನ್ನೊಬ್ಬರನ್ನ ಹಿಂಸೆ ಮಾಡ್ತಾನೆ ಅಂದ್ರೆ ಭಗವಂತ ಅವನಿಗೂ ಅಂತದ್ದೇ ಹಿಂಸೆಯ ಪ್ರತೀಕಾರವನ್ನ ಒದಗಿಸ್ತಾನೆ. ನಿಘ್ನನ್ನ ಅನ್ಯಾನ್ನ ಹಿನಸ್ತೇನಂ. ಇನ್ನೊಬ್ಬನಿಗೆ ಶಿಕ್ಷೆ ಕೊಡುವವನಿಗೆ ತಪ್ಪಿ ಶಿಕ್ಷೆ ಕೊಡ್ತಾ ಇದ್ದಾನೆ ಅಂದ್ರೆ ಅವನಿಗೂ ಭಗವಂತನೇ ಶಿಕ್ಷೆ ಕೊಡ್ತಾನೆ. ತರೋಭೂತ ಯಥೋ ಹರಿ. ಯಾಕಂದ್ರೆ ಎಲ್ಲರಲ್ಲೂ ಇದ್ದು ಶಿಕ್ಷೆಯನ್ನ ಸ್ವೀಕರಿಸುವವನೇ, ಶಿಕ್ಷೆಯನ್ನ ಕೊಡುವವನು ಅವನೇ. ಒಂದು ಕಡೆಯಿಂದ ಕೊಡ್ತಾನೆ, ಇನ್ನೊಂದು ಕಡೆಯಿಂದ ತಗೊಳ್ತಾನೆ. ಇದು ಭಗವಂತನ ಆರಾಧನೆಯ ಇನ್ನಷ್ಟು ಮುಖಗಳ ಕ್ರಮವನ್ನ ಮುಂದೆ ತುಂಬಾ ಚೆನ್ನಾಗಿದೆ 16 ಶ್ಲೋಕಗಳಲ್ಲಿ. ನಾಳೆ ಮತ್ತೆ ಅದರ ಮುಂದುವರೆದ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀಹರಿ ಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು.